ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ಇವತ್ತು ದೀಪಾವಳಿ ಹಬ್ಬದ ವ್ಲಾಗ್ನ ನಾನು ಮಾಡ್ತಾಯಿದ್ದೀನಿ. ನಿಮ್ಮ ಮನೆಗಳಲ್ಲೆಲ್ಲ ಹೇಗಿದೆ ಹಬ್ಬ? ಫುಲ್ಲು ಜೋರಾ? ಫಸ್ಟು ನಾನು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆಯೇ ಮುಂದೆ ತೋರಣನೆಲ್ಲ ಕಟ್ತಿದ್ದೀನಿ. ನಾನು ದೀಪಾವಳಿ ಹಬ್ಬನ ಮನೆಯಲ್ಲಿ ಸಿಂಪಲ್ಲಾಗಿ ಮಾಮೂಲಿ ಪೂಜೆ ಅಷ್ಟೇ ಮಾಡ್ತೀನಿ. ಅಂಗಡಿಯಲ್ಲಿ ನಾವು ಲಕ್ಷ್ಮೀ ಪೂಜೆ ಮಾಡ್ತೀವಿ, ಸೊ ಹಾಗಾಗಿ ಮನೆಯಲ್ಲಿ ತುಂಬ ಸಿಂಪಲ್ಲು. ಅದಕ್ಕೆ ನಾನು ವರಮಹಾಲಕ್ಷ್ಮಿ ಹಬ್ಬನ ಮನೆಯಲ್ಲಿ ಸ್ವಲ್ಪ ಜೋರಾಗಿ ಸೆಲೆಬ್ರೇಟ್ ಮಾಡ್ತೀನಿ. ದೀಪಾವಳಿ ಹಬ್ಬಕ್ಕೆ ಏನು ಸ್ಪೆಷಲ್ ಹೇಳಿ? ಒಬ್ಬಟ್ಟು. ನಾನಿವಾಗ ಒಬ್ಬಟ್ಟನ್ನ ಮಾಡ್ತಾಯಿದ್ದೀನಿ. ಒಬ್ಬಟ್ಟಿನ ಜೊತೆ ಅನ್ನ ಸಾಂಬಾರಂತೆ, ಕೋಸಂಬರಿ ಅಂತೆ, ಹಾಗೆ ತರಾವರಿ ಅಡುಗೆಗಳನ್ನೆಲ್ಲ ಮಾಡಿ ಬಡಿಸ್ಬಿಟ್ಟೆ. ನಾವು ಚಿಕ್ಕವರಿದ್ದಾಗ ಅಮ್ಮ ಅಡುಗೆ ಎಲ್ಲ ಮಾಡೋರು, ಹಬ್ಬ ಮಾಡೋರು. ನಮ್ಮದು ಏನಿಲ್ಲ, ಚೆನ್ನಾಗಿ ಹೊಸ ಬಟ್ಟೆ ಹಾಕ್ಕೊಳ್ಳೋದು, ರೆಡಿ ಆಗೋದು, ದೀಪ ಹಚ್ಚೋದು ಮತ್ತು ದೇವಸ್ಥಾನಕ್ಕೆ ಹೋಗೋದು ಅದೆಲ್ಲ ಇರ್ತಿತ್ತು. ಬಟ್ ಇವಾಗ ದೊಡ್ಡವರಾಗಿದ್ದೀವಿ, ಮದುವೆ ಆಗಿದ್ದೇವೆ, ಮಕ್ಕಳು ಆಗಿದ್ದಾವೆ. ಇವಾಗೆಲ್ಲ ಜವಾಬ್ದಾರಿನೂ ನಮ್ಮದೇ, ನಾವೇ ಎಲ್ಲ ಕೆಲಸನೂ ಮಾಡಬೇಕು. ಸೊ ಆದ್ರೂ ಬೇಜಾರು ಏನಿಲ್ಲ, ಏನೋ ಒಂಥರ ಖುಷಿನೇ. ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಎಲ್ಲ ಕೆಲಸನೂ ಮುಗಿಸಿ ಹಾಗೆ ಪೂಜೆನೂ ಮಾಡಿ ಮತ್ತು ಹಬ್ಬದ ಊಟನೂ ಬಡಿಸಿ ಹಾಗೆ ಮತ್ತೆ ಶಾಪ್ಗೆ ಹೋಗಿ ಅಲ್ಲೂ ಪೂಜೆಗೆ ರೆಡಿ ಮಾಡಿಕೊಂಡು, ಯಪ್ಪ ಇಷ್ಟೊಂದೆಲ್ಲ ಕೆಲಸ ಇದ್ರೂ ಸುಸ್ತು ಅಂತಲೇ ಅನಿಸಲ್ಲ. ಯಾಕೆಂದರೆ ಹಬ್ಬ ಅಂತ ಅಂದ್ರೇ ಹಾಗೆಯೇ ಸಡಗರ, ಸಂಭ್ರಮ. ಹಬ್ಬ ಮಾಡೋ ಜೋಶಲ್ಲಿ ಸುಸ್ತಾಗಲ್ಲ ಅಂತ ಹೇಳ್ತೀನಿ, ಬಟ್ ಎಲ್ಲದನ್ನು ಕೆಲಸನೆಲ್ಲ ಮುಗಿಸಿ ರಾತ್ರಿ ಮಲ್ಕೊಂಡಾಗಲೇ ಗೊತ್ತಾಗುತ್ತೆ ಎಷ್ಟು ಪೇಯ್ನ್ ಆಗಿರುತ್ತೆ ಅಂತ. ಗೈಸ್, ಮನೆಯಲ್ಲಿ ಪೂಜೆ ಮುಗೀತು, ಹಾಗೆ ಹಬ್ಬದ ಊಟನೂ ಚೆನ್ನಾಗಿ ತಿಂದ್ಕೊಂಡು ಇವಾಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಅಂಗಡಿಗೆ ಹೋಗಿ ಶಾಪಲ್ಲಿ 7:45ಗೆ ಒಳ್ಳೆ ಟೈಮ್ ಇದೆ ಪೂಜೆ ಮಾಡೋದಕ್ಕೆ ಅಂತ ಅಂದಿದ್ದಾರೆ. ಸೊ ಅಲ್ಲಿವರೆಗೂ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಅಂಗಡಿಗೆ ಹೋಗಬೇಕು. ಹಾಯ್ ಹಾಯ್ ಹೇಮಲ್, ಹಾಯ್, ಹ್ಯಾಪಿ ದಿವಾಲಿ. ಹ್ಯಾಪಿ ದಿವಾಲಿ. ಥ್ಯಾಂಕ್ ಯು. ಇವಾಗ ನಾನು ಶಾಪಲ್ಲಿ ಪೂಜೆ ಮಾಡೋದಕ್ಕೆ ಏನೇನೆಲ್ಲ ಬೇಕು ಪೂಜೆ ಸಾಮಗ್ರಿಗಳು ಅದನ್ನೆಲ್ಲ ಬ್ಯಾಗಲ್ಲೇ ಇಟ್ಕೊತಿದ್ದೀನಿ. ಮತ್ತೆ ಪದೇ ಪದೇ ಮನೆಯಿಂದ ಶಾಪ್ಗೆ ಓಡಾಡಬೇಕು. ಸೊ ಹಾಗಾಗಿ ನಿಧಾನಕ್ಕೆ ಎಲ್ಲದನ್ನು ನೆನಪಾಡ್ಕೊಂಡು ಬ್ಯಾಗ್ ಒಳಗಡೆ ಒಂದೊಂದೇ ಎತ್ತಿಟ್ಕೋತಿದ್ದೀನಿ. ಫ್ರೆಂಡ್ಸ್, ಏನು ಗೊತ್ತಾ, ನಮ್ಮ ಶಾಪಲ್ಲಿ ಇವತ್ತು ಲಕ್ಷ್ಮೀ ಪೂಜೆ ಮಾಡ್ತೀವಿ. ಸೊ ಹಾಗಾಗಿ ಎಲ್ಲ ತಯಾರಿನೂ ಮಾಡ್ಕೊಂಡಿದ್ದೀನಿ. ಬ್ಯಾಗ್ ಒಳಗಡೆ ಕುಂಕುಮದಿಂದ ಹಿಡಿದು ಪೂಜೆ ಪಾತ್ರೆ ಎಲ್ಲ ಇಟ್ಕೊಂಡಿದ್ದೀನಿ. ಬಟ್ ಮೇಯ್ನ್ ದೇವರಿಗೆ ಸೀರೆ ಉಡ್ಸೋಕ್ಕೆ ಸೀರೆನೇ ಇಟ್ಕೊಂಡಿಲ್ಲ. ನೋಡಿ ನನ್ನ ನೆನಪು ಹೇಗಿದೆ ಅಂತ. ಸೊ ಇವಾಗ ನೆನಪಾಯಿತು, ಈಗ ಫೈನಲಿ ಸೀರೆ ಇಟ್ಕೊಳ್ಳೋಣ ಅಂತ ಬಂದೆ. ಹಾಗೆ ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡು ನಿಮಗೂ ತೋರಿಸ್ತೀನಿ. ನೋಡಿ ಹೀಗಿದೆ. ನನಗಂತೂ ಕಲರ್ ಕಾಂಬಿನೇಷನ್ ಸಖತ್ ಇಷ್ಟ ಆಯಿತು. ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಲ್ಲಿ ಕಷ್ಟ ಆಗಬಾರ್ದು ಅಲ್ವಾ. ಸೊ ನಮ್ಮ ಪಾಪು ಹೆಂಗೆ ಹಿಂಸೆ ಕೊಡ್ತಾನೋ ಏನೋ ಗೊತ್ತಿಲ್ಲ. ಸೊ ಹಾಗಾಗಿ ರಾತ್ರಿನೇ ಫುಲ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹೋಗಿ ಶಾಪ್ ಹತ್ರ ಹೋಗಿ ದೇವರಿಗೆ ಉಡ್ಸೋದಷ್ಟೇ. ಇದು ನನಗಂತೂ ಕಲರ್ ಕಾಂಬಿನೇಷನ್ ಸಖತ್ ಇಷ್ಟ ಆಯಿತು. ಒಂಥರ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಇದೆ. ಇವಾಗ ಎಲ್ಲದೂ ರೆಡಿ ಆಯಿತು. ಸೊ ನಾನು ಸಿಂಪಲ್ಲಾಗಿ ರೆಡಿ ಆಗ್ತಿದ್ದೀನಿ. ನಾನು ಫೌಂಡೇಶನ್ ಎಲ್ಲ ಯೂಸ್ ಮಾಡಲ್ಲ ಯೂಶ್ವಲಿ. ಡೈಲಿ ನಾನು ಪಾಂಡ್ಸ್ ಕ್ರೀಮು ಮತ್ತು ಪಾಂಡ್ಸ್ ಪೌಡರ್ ಅದೇ ಯೂಸ್ ಮಾಡೋದು. ಐಲೈನರ್ ಆಗಿರ್ಬೋದು, ಅದು ಯಾವುದನ್ನು ನಾನು ಡೈಲಿ ಯೂಸ್ ಮಾಡಲ್ಲ, ನಂಗೆ ಅದು ಇಷ್ಟ ಆಗಲ್ಲ. ಫಂಕ್ಷನ್ಸ್ ಇದ್ದರೆ ಅಷ್ಟೇ ಫೌಂಡೇಶನ್ ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಸಿಂಪಲ್ಲಾಗಿ ಹೀಗೇ ರೆಡಿ ಆಗೋದು. ಹೇಗೆ ಕಾಣಿಸ್ತಿದ್ದೀನಿ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಈ ಸ್ಯಾರಿ ಹೋದ ವರ್ಷ ಗೌರಿ ಹಬ್ಬಕ್ಕೆ ನಮ್ಮ ಅಕ್ಕ ಕೊಟ್ಟಿದ್ದು, ಅದನ್ನು ಹಾಕಿರಲಿಲ್ಲ, ಹಾಗೆ ಎತ್ತಿಟ್ಟಿದ್ದೆ. ಸೊ ಇವಾಗ ದೀಪಾವಳಿ ಹಬ್ಬಕ್ಕೆ ಹೊಲಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಗೈಸ್ ನೋಡಿ, ಪ್ರತಿಯೊಬ್ಬರು ಮನೆ ಮುಂದೆನೂ ಯಾವ ಥರ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ. ಇದೆಲ್ಲ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಬೆಳಗಾಮಲ್ಲಂತೂ ಪ್ರತಿಯೊಬ್ಬರ ಮನೆಯಲ್ಲೂ ಇದೇ ಥರ ಇರುತ್ತೆ. ಇವಾಗ ನಾನು ಶಾಪಲ್ಲಿ ದೇವರಿಗೆ ಸ್ಯಾರಿ ಉಡ್ಸೋಣ ಅಂತ ಅಂದ್ಕೊಂಡು ಸ್ಯಾರಿ ಹಾಕಿ ರೆಡಿ ಮಾಡ್ತಾ ಇದ್ದೀನಿ. ನಮ್ಮ ಅಂಗಡಿಯಲ್ಲಿ ಜಾಸ್ತಿ ಜಾಗ ಇಲ್ಲ, ಸ್ವಲ್ಪ ಜಾಗದಲ್ಲೇ ಸಿಂಪಲ್ಲಾಗಿ ರೆಡಿ ಮಾಡಬೇಕು. ಸೊ ನಮ್ಮ ಮನೇಲಾದರೆ ಟೇಬಲ್ಲು ಅದು ಇದು ಎಲ್ಲ ಹಾಕಿ ಫುಲ್ ಗ್ರ್ಯಾಂಡಾಗಿ ಮಾಡ್ತೀವಿ. ಅಲ್ಲಿ ಚಿಕ್ಕದಾಗಿರೋದ್ರಿಂದ ಜಾಗ ನಾನು ಸಿಂಪಲ್ಲಾಗಿ ರೆಡಿ ಮಾಡಿದೆ.
ನಮ್ಮ ಶಾಪ್ನಂತೂ ತುಂಬ ಚೆನ್ನಾಗಿ ರೆಡಿ ಮಾಡಿದರು. ಟಿ ನಮ್ಮ ಮನೆಯವರು ಮತ್ತು ಅಕ್ಕ ಎಲ್ಲ ಸೇರಿಕೊಂಡು ಚೆನ್ನಾಗಿ ರೆಡಿ ಮಾಡಿದರು. ನೀವು ಒಂದು ಸಲ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ. ನಮ್ಮ ಶಾಪ್ದು ಪೂಜೆ ಎಲ್ಲ ಮುಗೀತು. ದೇವರ ಅನುಗ್ರಹ ಏನು ವಿಘ್ನ ಆಗ್ದೇ ಆರಾಮಾಗಿ ಪೂಜೆ ಎಲ್ಲ ನಿಧಾನಕ್ಕೆ ಆಯಿತು. ವರ್ಷಕ್ಕೆ ಒಂದು ಸಲ ನಾವು ಶಾಪ್ ಈ ಥರ ಅಲಂಕಾರ ಮಾಡಿ ಪೂಜೆ ಮಾಡೋದು. ಸೊ ಹಾಗಾಗಿ ತುಂಬ ಖುಷಿ ಆಯಿತು. ನಾಚ್ಕೊಡು ಬಾಯ್ಲಿ, ಚೆನ್ನಾಗಿ ಕಾಣಿಸ್ತಿದೆ ಕಣಂತೆ. ಮತ್ತೆನ್ನೇನು ಹೆಸರು ಬಾತು ಉಪ್ಪಿಟ್ಟು ಹೋಟೆಲ್ ಆಗಿದ್ರೆ ಅದನ್ನ ಹೇಳ್ತಿದ್ರು. ಅಕ್ಕ ಕರ್ನಾಟ ಮಾಡಕ್ಕ, ನನ್ನಂತೂ ಮಾಡಕ್ ಹೋಗ್ಬೇಡಕ್ಕಂತ. ಅದೇನದು ಪೇಡನೆ ಎಂಥದ್ದು ಬಾಲ? ಇದು ಒಂದು ಪುಸ್ತಕ, ಒಂದು ಏಯ್ ಧಾರವಾಡ ತಳಿ, ಧಾರವಾಡ. ಇವತ್ತ ಎಲ್ಲರೂ ನಾನು ವ್ಲಾಗಲ್ಲಿ ಹಾಕ್ತೀನಿ. ಯಾಕ ನಿಮ್ಮ ಹುಡುಗಿ ನೋಡ್ತಾಳೆ ಸುಮ್ಮನಿರ ರೀ, ನಿಮ್ಮ ಹುಡುಗಿ ನೋಡ್ತಾಳೆ. ಕರಣ್ ಯಾಕ ನಾಚ್ಕೋಬೇಡ ಕಣ, ಸುಮ್ಮನಿರ. ಪೂಜೆ ಎಲ್ಲ ಮುಗಿಸಿ ಎಲ್ರಿಗೂ ಪ್ರಸಾದನ ಕೊಟ್ಟು ಟೈಮ್ ಆಯಿತು ಆಲ್ರೆಡಿ. ಮನೆಗೆ ಬಂದು ಮಕ್ಕಳ ಜೊತೆ ಎಲ್ಲ ಪಟಾಕಿನ ಹೊಡೆಯೋದ್ರಲ್ಲಿ ಇದೆಲ್ಲ ಖುಷಿ, ಅದು ಅಂತೂ ಎಲ್ಲೂ ಸಿಗಲ್ಲ. ಸೊ ಹಾಗಾಗಿ ದೀಪಾವಳಿ ಹಬ್ಬ ಅಂತ ಆದಮೇಲೆ ಪಟಾಕಿ ಹೊಡಿಲಿಲ್ಲ ಅಂದರೆ ಅದು ದೀಪಾವಳಿ ಹಬ್ಬನೇ ಅನಿಸಲ್ಲ. ಅಕ್ಕಪಕ್ಕದ ಮನೆಯ ಮಕ್ಕಳು ಎಲ್ಲ ಸೇರಿ ಚೆನ್ನಾಗಿ ಪಟಾಕಿ ಹೊಡೆದು ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ. ಗೈಸ್, ಇವತ್ತಿನ ವ್ಲಾಗು ಇದಾಗಿತ್ತು. ಹೋಪ್ಫುಲಿ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೊಮ್ಮೆ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ಎಲ್ಲರಿಗೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತೀನಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಒಳ್ಳೊಳ್ಳೆ ಹೊಸ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.